ಜೋರಾಗಿ ಕೊಡ್ಬೇಕಾಗುತ್ತೆ. ಓಕೆ ಸರ್. ಇವತ್ತಿನ ದಿವಸ ಮದರ್ ಮಿಲ್ಕ್ ಬ್ಯಾಂಕಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ರಾಜ್ಯದಲ್ಲಿ ನಾನು ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಆಸ್ಪತ್ರೆಗಳು ಸಹಿತ ಮತ್ತು NRC ನೆಟ್ಟು SNC ಕಾಂಗ್ರೂ ಮದರ್ ಕೇರು ಈ ಥರ ಎಲ್ಲ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕೆಲವೊಂದು ಉನ್ನತಿ ಉಳಿದಂಥದ್ದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ವಿಜಯಪುರದಲ್ಲಿ ಇವರು ನಮ್ಮ ಶಿವಾನಂದ್ ಮಾಸ್ತಿಹಳ್ಳಿ ಅವರು ಒಂದು 2 ವರ್ಷದಿಂದ ಒಳ್ಳೆಯ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ನಾನು ವಿಜಯಪುರಕ್ಕೆ 32 ತಿಂಗಳಿಂದ ಕನಿಷ್ಠ ಒಂದು 3 ತಿಂಗಳಿಗೆ ಒಮ್ಮೆ ಆದರೂ ಭೇಟಿ ಕೊಡ್ತೀನಿ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಮೇಲೆ ಭೇಟಿ ಕೊಡ್ತಾ ಇದ್ದೀನಿ. NRC ಇರ್ಬೋದು, SNC ಇರ್ಬೋದು, ಒಳ್ಳೆಯ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಮದರ್ ಮಿಲ್ಕ್ ಬ್ಯಾಂಕಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಭಾಳ ಒಂದು ವಿನೂತನವಾಗಿ ಈ ಒಂದು ಮಕ್ಕಳಿಗೆ ಎದೆ ಹಾಲು ಉಣಿಸ್ತಕ್ಕಂಥದ್ದು ಒಳ್ಳೆಯ ರೀತಿಯ ಒಂದು ಆಲೋಚನೆಯನ್ನು ಮುಟ್ಕೊಂಡು ಮಾಡಿದ್ದಾರೆ. ನಾನೆಲ್ಲ ಇದನ್ನು ಗಮನಿಸಿದ್ದೇನೆ. ಇದು ತಾಯಂದಿರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ಅನುಕೂಲಕರ ಆಗೋ ರೀತಿಯಲ್ಲಿ ಭಾಳ ಉಪಯುಕ್ತ ಸಮಾಜಕ್ಕೆ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇದು ಆಯೋಗ ಅಭಿನಂದಿಸಿದೆ. ಓಕೆ, ಥ್ಯಾಂಕ್ ಯು. ಎಷ್ಟು ದಿವಸ ಇದು ಬಳಸಲಿಕ್ಕೆ ಯೋಗ್ಯ ಇರುತ್ತೆ? ಅಂದ್ರೆ ಹೆಚ್ಚು ಕಮ್ಮಿ 1 ವರ್ಷ. 1 ವರ್ಷ ಏನು ಆಗಲ್ಲ. ಇದು -20ನಾ? ಹಾಂ, -20 ಇರೋದು 1 ವರ್ಷವರೆಗೆ. ಅಂದರೆ ಇದು ಹಾಲು ಅಷ್ಟೇನಾ? ಯಾವ ವಸ್ತು ಇಟ್ಟರು ಏನೂ ಆಗಲ್ಲ? ಈಗ ಇದು ತೆಗೆದ ತಕ್ಷಣ ಯೂಸ್ ಮಾಡಕ್ ಕೊಡ್ಬೇಕಾ ಅಥವಾ ಏನಾದರೂ ಔಟ್ಸೈಡ್ ಇಟ್ಟು ಟೈಮ್? ಸರಿ, ಪ್ರೆಸೆಂಟ್ಲಿ ನಾವು ಅಬೌವ್ 800 ml ಡಿಸ್ಪೆನ್ಸ್ ಮಾಡಿದ್ವಿ ಸರ್ 13 ಲೇಡೀಸಿಗೆ. ಇನ್ನೊಂದು ಬಾಟಲ್ ಅದೇ ಸರ್, ಅದು ಅಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೀವಿ. ಬಿಫೋರ್ ಡಿಸ್ಪೆನ್ಸಿಂಗ್ ಮಕ್ಕಳಿಗೆ ಕೊಡೋಕ್ಕಿಂತ ಮೊದಲು ನಾವು ಮಾಡ್ತೀವಿ ಸರ್ ಬಿಸಿ ನೀರಲ್ಲಿ. ಅದಕ್ಕೆ ರೂಮ್ ಟೆಂಪರೇಚರಲ್ಲಿ ಇಟ್ಟಂತು ಎಷ್ಟು ಅಮೌಂಟ್ ಬೇಬಿಗೆ ರಿಕ್ವೈರ್ಡ್ ಅದ ಅಷ್ಟು ಡಿಸ್ಪೆನ್ಸ್ ಮಾಡ್ತೀವಿ ಸರ್. ಹೀಗಾಗಿ ಎಸೆನ್ಷಿಯಲ್ ಬೇಬಿ ರಿಕವರಿ ಇಸ್ ವೆರಿ ಫಾಸ್ಟ್. ಹೌದಾ? ನ್ಯೂಟ್ರಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು. ತಾಯಿ ಎಲ್ಲ ಬರುತ್ತೆ. ಇವರೇ ಎಕ್ಸಾಂಪಲ್. ಬಂದಿರ್ತಾರೆ ಸರ್, ಅವ್ರಿಗೆ ಇಮಿಡಿಯೇಟ್ ಮೊದಲೆಲ್ಲ 15 ದಿವಸ ಇರ್ತಿದ್ರೆ